ನಿಮಗೆ ಗೊತ್ತಿದೆ, ಸಾಧಾರಣವಾಗಿ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರು ಕಾಣೆಯಾಗಿರೋದು ನೋಡಿದ್ದೀರಿ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಕಾನಿಷ್ಮಾರಿ ಅಂತ ಗೊತ್ತಲ್ಲ ನಿಮಗೆ? ಕಾನಿಷ್ಮಾರಿ ಅಂದರೆ ಟೀಚರ್ಸು, ಅಧಿಕಾರಿಗಳು ಈ ಎಲೆಕ್ಷನ್ ಕೆಲಸ ಮಾಡ್ತಾರಲ್ಲ, ಈಗ ನಾಳಿದ್ದು ಬೂತಲ್ಲಿ ಕೆಲಸ ಮಾಡ್ತಾರಲ್ಲ, ಈಗ ಆ ಬೂತಲ್ಲಿರಬೇಕಾದ ಅಧಿಕಾರಿ ಹೆಸರೇ ಇಲ್ವಂತೆ. ಎಲೆಕ್ಷನ್ ಡ್ಯೂಟಿಗೆ ನಿಯೋಜನೆಗೊಂಡಿರೋ ಅಧಿಕಾರಿ ಹೆಸರೇ ಇಲ್ಲ. ಈ ಹಿಂದೆ ಕೂಡ ಹಲವು ಅಧಿಕಾರಿಗಳ ಹೆಸರು ಮಿಸ್ ಆಗಿತ್ತು. ಈಗೇನು ಮಾಡ್ತಾರೆ? ಹಾಗಾಗಿದೆ ಪರಿಸ್ಥಿತಿ ನೋಡಿ. ಅಧಿಕಾರಿ ಪ್ರತಿಭಟನೆ. ಈಗೇನು ಮಾಡ್ತಾನೆ ನಿಮ್ಮ ಹೀರೋ ಅಂತ ಕೇಳ್ದಂಗಾಯ್ತು. ಯಾರ್ದಾದ್ರೂ ಮತದಾರರ ಹೆಸರು ಇಲ್ಲದೇ ಇದ್ದರೆ ಅಫ್ಕೋರ್ಸ್ ಡಿಲೀಟ್ ಆಗಿದೆ, ಮತ್ತೊಂದಾಗಿದೆ, ಮಗದೊಂದಾಗಿದೆ, ಅವ್ರದ್ದೊಂದು ಪ್ರಾಬ್ಲಮ್ಮು, ಪ್ರೊಟೆಸ್ಟ್ ಎಲ್ಲವೂ ಆಗುತ್ತೆ. ಅಧಿಕಾರಿ ಪಾಪ ಕೆಲಸ ಮಾಡೋಕ್ಕೆ ಬಂದಿರೋದು, ಅಧಿಕಾರಿಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನನ್ನ ಹೆಸರಿಲ್ಲ ಅಲ್ಲಿ ಅಂತ. ಈಗ ಅವ್ರು ನಾಳೆ ಕೆಲಸಕ್ಕೆ ಹಾಜರಾಗಬೇಕಲ್ಲಿ, ಆ ಚುನಾವಣೆಯ ಕೆಲಸವನ್ನು ಅವ್ರು ಮಾಡಬೇಕಾಗಿದೆ. ಈ ಹಿನ್ನೆಲೆ ಶಾಲೆ ಮುಂದೆ ಧರಣಿ ಕುಳಿತ ಅಧಿಕಾರಿ. ಇದು ಭಾಳ ವಿಚಿತ್ರ ಆಗಿದೆ. ಬೇರೆ ಯಾರಾದ್ರೂ ಆಗಿದ್ದರೆ ನಮ್ಮ ಹೆಸರಿಲ್ಲಪ್ಪ ಅಂತೇಳಿ ಹೊರಟೋಗ್ಬಿಡ್ತಾಯಿದ್ರು. ಇಲ್ಲಿ ನನ್ನ ಹೆಸರು ಯಾಕಿಲ್ಲ? ನಿಜವಾಗ್ಲೂ ಅಧಿಕಾರಿಯನ್ನು ಮಾತಾಡಿಸಿದ್ರೆ ಭಾಳ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. HSR ಲೇಔಟ್ನ JSS ಶಾಲೆ ಮುಂದೆ ಪ್ರತಿಭಟನೆ. ಓಕೆ, ಸತೀಶ್ ನಮ್ಮೊಂದಿಗಿದ್ದಾರೆ. ಸತೀಶ್, ಇದೇನಾಗಿದೆ? HSR ಲೇಔಟ್ನಲ್ಲಿ ಅಧಿಕಾರಿ ಬಂದಿದ್ದಾರೆ ನಾಳೆಯ ಚುನಾವಣೆಯ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ. ಅಧಿಕಾರಿ ಬಂದಾಗ ಸಾಧಾರಣವಾಗಿ ನಮಗೇನಿರುತ್ತೆ ಅಂದರೆ ವೋಟರ್ ಲಿಸ್ಟ್ನಲ್ಲಿ ಹೆಸರಿಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಮಾಡೋದು ನೋಡಿದ್ದೀವಿ ನಾವು. ಕಿತ್ತಾಕಿದ್ದಾರೆ ಸರ್, ಕೊಟ್ಟಿಲ್ಲ ಸರ್, ಮತ್ತೊಂದು ಸರ್ ಅಂತೇಳಿ. ಅದನ್ನು ಚೆಕ್ ಮಾಡುವ ಅಧಿಕಾರಿ ಹೆಸರೇ ಇಲ್ಲ ಇವತ್ತು. ಪಾಪ ಅಧಿಕಾರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಚಕ್ಕಳ ಮಕ್ಕಳಾಗಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಏನು ಮಾಡೋದು? ಈಗ ಇದನ್ನು ಏನು ಮಾಡ್ತಾರೆ ಈಗ ಅಧಿಕಾರಿಗಳು? ಅದನ್ನು ಸರಿ ಮಾಡ್ತಾರಾ? ವಾಪಸ್ ಅವರಿಗೆ ಅವಕಾಶ ಕೊಡ್ತಾರಾ ಕೆಲಸ ಮಾಡೋದಕ್ಕೆ, ಅಥವಾ ಮನೆಗೆ ಹೋಗ್ಬೇಕಾಗತ್ತೆ? ಏನು ಕತೆ ಇದು? ಜಯಪ್ರಕಾಶ್, ಇದು ವಿಚಿತ್ರ ಘಟನೆ ಅಂತಲೇ ಹೇಳ್ಬೋದು. ಚುನಾವಣೆ ಸಂದರ್ಭದಲ್ಲಿ ಬಹಳ ಕಠಿಣ ನಿಯಮ ಇರುತ್ತೆ. ಅಂದರೆ ಚುನಾವಣಾ ಕರ್ತವ್ಯಕ್ಕೆ ನೇಮಿಸಿದ ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಾಗಲೇಬೇಕು. ಕೆಲವೊಂದು ಗಂಭೀರ ಸಮಯದಲ್ಲಿ ಅವರಿಗೆ ವಿನಾಯಿತಿ ಕೊಡ್ತಾರೆ, ಆದರೆ ಹಾಜರಾಗಲೇಬೇಕು. ಆದರೆ ಹಾಜರಾಗಿದ್ದರೆ ಅವರ ಹೆಸರೇ ಇಲ್ಲ ಅಂದರೆ ಇದು ಅವರಿಗೆ ಶಾಕ್ ಆಗಿದೆ. ಈ ನಿಟ್ಟಿನಲ್ಲಿ ಈಗ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೇಲಿನ ಅಧಿಕಾರಿಗಳು, ಚುನಾವಣಾ ಮೇಲಿನ ಅಧಿಕಾರಿಗಳು ಅದನ್ನು ಸರಿಪಡಿಸುವ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಯಾವುದಾದ್ರೂ ಒಂದು ಜಾಗವನ್ನು ನಿಯೋಜನೆ ಮಾಡಬಹುದು. ಯಾಕಂದರೆ ಅವರು ಕೆಲವು ಕಣ್ತಪ್ಪಿನಿಂದ ಆಗಿರ್ಬೋದು, ಕೆಲವು ಸಮಸ್ಯೆಗಳು ಅದನ್ನು ಸರಿಪಡಿಸಬಹುದು. ಆದರೆ ಯಾವುದೇ ಸತೀಶ್, ಓಕೆ, ಬಹುಶಃ ಇದಕ್ಕೆ ವ್ಯವಸ್ಥೆ ಮಾಡ್ಬೋದು, ನೋಡೋಣ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.